ಮಂಡ್ಯದ ಮದ್ದೂರಿನಲ್ಲಿ ಗಣೇಶ ಗಲಭೆ, ಉದ್ವಿಗ್ನ ವಾತಾವರಣ ನಿರ್ಮಾಣ, ಉದ್ರಿಕ್ತರನ್ನ ಚದುರಿಸಲು ಪೊಲೀಸರಿಂದ ಲಾಠಿ ಪ್ರಹಾರ. ಮಂಡ್ಯದ ಮದ್ದೂರಿನ ಚಿತ್ರಣ ಬದಲಾಗ್ತಾ ಇದೆ. ಕ್ಷಣ ಕ್ಷಣಕ್ಕೂ ಉದ್ವಿಗ್ನ ವಾತಾವರಣ ನಿರ್ಮಾಣ, ಉದ್ರಿಕ್ತರನ್ನ ಚದುರಿಸಲು ಪೊಲೀಸರಿಂದ ಹರಸಾಹಸ. ಗಣೇಶ ಮೆರವಣಿಗೆಯಲ್ಲಿ ಕಲ್ಲು ತೂರಾಟ ಖಂಡಿಸಿ ಭಾರಿ ಹೈಡ್ರಾಮಾ. ಮಸೀದಿಯ ಮುಂದೆ ಭಾರಿ ಹೈಡ್ರಾಮಾ ಮತ್ತು ಗದ್ದಲ. ಪೊಲೀಸರು ಮತ್ತು ಪ್ರತಿಭಟನಾಕಾರರ ನಡುವೆ ನೂಕಾಟ, ತಳ್ಳಾಟಗಳು ನಡೀತಾ ಇದೆ. ಮಂಡ್ಯದಲ್ಲಿ ಕೆಲ ಕಿಡಿಗೇಡಿಗಳಿಂದ ಕಲ್ಲು ತೂರಾಟ. ಮಂಡ್ಯದ ಮದ್ದೂರಿನ ಪರಿಸ್ಥಿತಿ ಉದ್ವಿಗ್ನ, ಪೊಲೀಸರಿಂದ ಲಾಠಿ ಚಾರ್ಜ್. ಉದ್ರಿಕ್ತರನ್ನ ಚದುರಿಸೋದಕ್ಕೆ ಪೊಲೀಸರ ಕಟ್ಟ ಕಡೆಯ ಪ್ರಯೋಗ. ದಿಕ್ಕೆಟ್ಟು ಓಡಿದ ಪ್ರತಿಭಟನಾಕಾರರು, ಓಡುವಾಗ ಕೆಳಗೆ ಬಿದ್ದ ಕೆಲವರಿಗೆ ಗಂಭೀರ ಗಾಯ. ಏನಾಗಬಹುದು, ಏನಾಗ್ತಾ ಇದೆ? ಹಲವು ಮಹಿಳೆಯರಿಗೂ ಕೂಡ ಗಾಯ, ಬೈಕ್ಗಳು ಝಕಮ್ ಕಲ್ಲು ತೂರಾಟದಲ್ಲಿ ಹಲವು ಕಟ್ಟಡಗಳಿಗೂ ಕೂಡ ಹಾನಿ. ಕ್ಷಣಚಿತ್ತಂ ಕ್ಷಣಪಿತ್ತಂ ಅನ್ನೋ ಹಾಗೆ ಆ ಎಕ್ಸ್ಕ್ಲೂಸಿವ್ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಒಂದು ಕಡೆ ಕೇಸರಿ ಬಾವುಟಗಳನ್ನ ಕೈಯಲ್ಲಿ ಹಿಡ್ಕೊಂಡು ಪ್ರತಿಭಟನಾಕಾರರು, ಜೊತೆಗೆ ಮತ್ತೊಂದು ಸಮುದಾಯವೂ ಕೂಡ ಆ ಪ್ರದೇಶಕ್ಕೆ ಬರಬಹುದು ಎನ್ನುವಂತಹ ಭಯದಲ್ಲಿ ಪೊಲೀಸರು ಆ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಪೊಲೀಸರು ಉದ್ರಿಕ್ತರನ್ನ ತಡೆಯೋದಕ್ಕೆ ಲಾಠಿ ಚಾರ್ಜ್ ಮಾಡಿದ್ದಾರೆ. ಸೊ ಲಾಠಿ ಚಾರ್ಜ್ ವೇಳೆ ಅಡ್ಡಾದಿಡ್ಡಿಯಾಗಿ ಓಡಿದಂತಹ ಜನರ ಆ ಎಕ್ಸ್ಕ್ಲೂಸಿವ್ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ದಯವಿಟ್ಟು ಈ ಖಾತೆ ಅಂಗಡಿಗಳಲ್ಲಿ ಯಾರು ವ್ಯಾಪಾರ ಮಾಡಬೇಡಿ. ಈ ಸರ್ಕಾರ ಏನಿದ್ದೀರಾ, ಈ ಪೊಲೀಸರು ನಮ್ಮವರನ್ನ ಕಲ್ಲೂರಿದ್ದಾರೆ. ಈ ಪೊಲೀಸರು ಏನಾದ್ರು ಕಲ್ಲೂರಿದ್ರೆ, ಈ ಖಾತೆ ಏನಾದ್ರು ಕಲ್ಲೂರಿದ್ರೆ ನಮ್ಮವರಿಗೆ ಧರಿಸಿದ್ದ ಪಾದರಕ್ಷೆಯನ್ನು ಕೂಡ ಬಿಟ್ಟು ಓಡಿ ಹೋಗೋ ಪರಿಸ್ಥಿತಿ ಬಿಗಡಾಯಿಸ್ತಾ ಇದೆ. ಉದ್ರಿಕ್ತರನ್ನ ಚದುರಿಸೋದಕ್ಕೆ ಪೊಲೀಸರಿಂದ ಲಾಠಿ ಚಾರ್ಜ್ ಮಾಡಬೇಕಾದ ಅನಿವಾರ್ಯತೆ. ಏಕದಂಥನ ಹೆಸರಿನಲ್ಲಿ, ಏಕದೇವನ ಹೆಸರಿನಲ್ಲಿ, ದೇವರುಗಳ ಹೆಸರಿನಲ್ಲಿ ಬೀದಿಗಿಳಿದು ಜನ ಪ್ರತಿಭಟನೆ, ಕಿಚ್ಚು ತೋರಿಸುವಂತಹ ಪರಿಸ್ಥಿತಿಗೆ ನಮ್ಮ ಸಮಾಜ ಬಂದಿಳಿಯಿತು. ಇದರಿಂದ ಗಣೇಶನ ಪಾವಿತ್ರ್ಯತೆಗೂ ಧಕ್ಕೆ ಆಗಲಿಲ್ಲ, ಅಲ್ಲಾಹನ ಪಾವಿತ್ರ್ಯತೆಗೂ ಧಕ್ಕೆ ಆಗಲಿಲ್ಲ. ವಧೆ ತಿಂತಿರೋ ಜನ, ಹೆಸರು ದೇವರದ್ದು, ದೇವರ ಹೆಸರಿನಲ್ಲಿ ರ್ಯಾಲಿ ಮಾಡಿಕೊಳ್ಳಿ, ಧಾರ್ಮಿಕ ಆಚರಣೆಗಳನ್ನು ಆಚರಣೆ ಮಾಡಿ, ನಿಮ್ಮ ವಿಶ್ವಾಸಗಳನ್ನು ವ್ಯಕ್ತಪಡಿಸಿ,
ಎಲ್ಲವೂ ಸರಿನೇ, ಕಾನೂನಾತ್ಮಕವಾಗಿರಲಿ. ಎರಡೂ ಸಮುದಾಯಕ್ಕೆ ಹೇಳ್ತಾ ಇರೋದು. ಅವರು ಯಾರೋ ಹಾಡು ಹಾಕಿದ್ರು ಅಂತೇಳಿ ನೀವ್ಯಾಕೆ ಉದ್ರೇಕಕಾರಿ ಆಗ್ತೀರಿ? ನೀವ್ಯಾಕೆ ಉದ್ರಿಕ್ತರಾಗ್ತೀರಿ? ಟ್ರಿಗರ್ ಮಾಡುವವನಿಂದ ಟ್ರಿಗರ್ಗೆ ಒಳಗಾಗುವವನು ಇಬ್ಬರೂ ಕೂಡ ಅಪರಾಧಿಗಳೇ. ಇಲ್ಲಿ ಯಾರನ್ನೂ ಪ್ರಚೋದನೆ ಮಾಡಬಾರ್ದು. ಅನ್ಯ ಧರ್ಮದ ವಿಗ್ರಹವನ್ನ ಅವಹೇಳಿಸಿ ನಿಂದನೆ ಮಾಡಿ ಸಿಗೋ ಲಾಭ ಏನು? ಧರ್ಮ ಗ್ರಂಥಗಳು ಕೂಡ ಅದನ್ನು ಬೋಧಿಸಿಲ್ಲ. ಮತ್ತ್ಯಾಕೆ ಜನ ಮಾಡ್ತಿದ್ದಾರೆ? ರಾಗಿಗುಡ್ಡವನ್ನು ಮರ್ತು ಹೋದ್ರ? ಹಳೆ ಹುಬ್ಬಳ್ಳಿಯನ್ನು ಮರ್ತ್ರ? ನೀವು ಮಂಗಳೂರಿನ ಸುರತ್ಕಲ್ಲನ್ನು ಮರ್ತ್ರ? ಶಿವಮೊಗ್ಗದಲ್ಲಿ ಕೊತ ಮಂಗಳೂರು ಧಗಧಗ, ಕರ್ನಾಟಕವೇ ಹೊತ್ಕೊಂಡು ಉರಿತಾ ಇದೆ ಈ ಕೋಮು ಗಲಭೆ. ಬರೀ ಧರ್ಮದ ಹೆಸರು, ಧಾರ್ಮಿಕ ಕಾರಣ, ಬಣ್ಣದ ವ್ಯತ್ಯಾಸ, ಒಂದು ಕೇಸರಿ ಮತ್ತೊಂದು ಹಸಿರು. ಸುಟ್ಟಾಕಿ ನಿಮ್ಮ ಬಣ್ಣಗಳನ್ನು, ಶಾಂತಿ ತನ್ನಿ ಸಮಾಜಕ್ಕೆ. ಇನ್ನೆಷ್ಟು ವರ್ಷ ಪೊಲೀಸರಿಗೂ ಕಾಟ ಕೊಡ್ತೀರಿ, ಇತ್ತ ನಾಗರಿಕರ ಶಾಂತಿಗೂ ಭಂಗ. ನೀವು ಹೆಸರೇಳುವ ಎರಡೂ ದೇವರುಗಳು ನೆಮ್ಮದಿಯಾಗಿದ್ದಾರೆ. ಮಸೀದಿಯಲ್ಲೂ ನೆಮ್ಮದಿ, ದೇವಸ್ಥಾನದಲ್ಲೂ ನೆಮ್ಮದಿ. ಕಿತ್ತಾಡ್ಕೊಂಡು ಸಾಯ್ತಿರೋದು ಸಾಮಾನ್ಯ ಜನ, ನಾಗರಿಕರಿಗೆ ಉಪದ್ರ. ಅಂಗಡಿ ಮುಂಗಟ್ಟು ನೋಡ್ರಿ, ಅಂಗಡಿ ಇಟ್ಕೊಂಡು ದಿನಕ್ಕೆ ಏನೋ ಬರುತ್ತೆ ಅಂತ ಹೇಳಿ ಜೀವನ ಮಾಡೋರು, ಅಂಗಡಿ ನಂಬ್ಕೊಂಡು ಜೀವನ ಮಾಡೋರು ಗತಿ ಏನ್ರಿ? 144 ಸೆಕ್ಷನ್ ಜಾರಿ ಆಗಿದೆ ಮದ್ದೂರಿನಲ್ಲಿ. ಪರಿಸ್ಥಿತಿ ಬಿಗಡಾಯಿಸ್ತಾ ಇದೆ. ಯಾವುದೇ ಕ್ಷಣ ಏನು ಬೇಕಾದರೂ ಸಂಭವಿಸಬಹುದು. ನಾಗರಿಕರು ಆತಂಕದಲ್ಲಿದ್ದಾರೆ. ಪೊಲೀಸರು ಮುಂದೆ ಎದುರಾಗುವ ಸವಾಲುಗಳನ್ನು ಎದುರಿಸೋದಕ್ಕೆ ಶಸ್ತ್ರಸಜ್ಜತರಾಗಿ ನಿಂತಿದ್ದಾರೆ. ಈಗ ಪಾಪ ಅವರಿಗೂ ಗೊಂದಲ, ಜನರಲ್ಲೂ ಆತಂಕ, ಎಲ್ಲಿಗೆ ತಲುಪಬಹುದು ಎನ್ನುವಂಥದ್ದು. ಜಿಲ್ಲಾಡಳಿತಕ್ಕೂ ಕೂಡ ಆತಂಕ. ಮಂಡ್ಯದ ಮದ್ದೂರು ಮತ್ತೆ ಉದ್ವಿಗ್ನ, ಲಾಠಿ ಚಾರ್ಜ್ ಆಗಿದೆ. ಗಣೇಶ ಮೆರವಣಿಗೆಯಲ್ಲಿ ಕಲ್ಲು ತೂರಾಟವನ್ನು ಖಂಡಿಸಿ ಭಾರಿ ಪ್ರೊಟೆಸ್ಟ್ ನಡೀತಾ ಇತ್ತು. ಮಹಿಳೆಯರಿದ್ರು, ನಾಗರಿಕರಿದ್ರು, ವೃದ್ಧರಿದ್ರು, ಯುವಕರಿದ್ರು, ಎಲ್ಲರೂ ಕೂಡ ಕೇಸರಿ ಶಾಲ್ ಹಾಕೊಂಡು ಪ್ರತಿಭಟನೆಗೆ ಸಜ್ಜಾಗಿ ಬಂದಿದ್ರು. ಆದರೆ ಪರಿಸ್ಥಿತಿ ಬಿಗಡಾಯಿಸುವ ಸೂಚನೆ ಪೊಲೀಸರಿಗಿತ್ತು. ಲಾಠಿ ಚಾರ್ಜ್ ಮಾಡಿದ್ದಾರೆ. ಗಲಭೆಗೆ ಸಂಬಂಧ ಮದ್ದೂರು ಗಲಾಟೆಯ ಬಗ್ಗೆ ಉಸ್ತುವಾರಿ ಮಂತ್ರಿ ಫಸ್ಟ್ ರಿಯಾಕ್ಷನ್, ಮೊದಲ ಪ್ರತಿಕ್ರಿಯೆ. ಘಟನೆ ಸಂಬಂಧ ಕೇಸ್ ದಾಖಲಿಸಿದ ಇಲಾಖೆ 21 ಜನರ ಬಂಧನ. ಆರೋಪಿಗಳನ್ನ ಬಂಧಿಸಿದ್ರು. ಬಿಜೆಪಿ ಮನಸ್ಥಿತಿ ಏಕೆ ಈ ರೀತಿ ಇದೆ? ಬಿಜೆಪಿ ಅಲ್ಲಿನ ಸಂಘಟನೆಯನ್ನ ಕೋಮು ಪರಿಸ್ಥಿತಿ ಬಿಡ್ಲಿ. ಸಚಿವ ಚೆಲುವರಾಯಸ್ವಾಮಿ ಆಕ್ರೋಶ. ಘಟನೆಯ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಜೊತೆಗೂ ಚರ್ಚೆ ಮಾಡಿದ್ದೇನೆ. ಚೆಲುವರಾಯಸ್ವಾಮಿ ಕೃಷಿ ಸಚಿವರು, ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆ ಸಿಎಂ ಚರ್ಚೆ ಮಾಡ್ತಿದ್ದಾರೆ. ಜಿಲ್ಲಾ ಉಸ್ತುವಾರಿ ಮಂತ್ರಿ ಚೆಲುವರಾಯಸ್ವಾಮಿ ಸ್ಪಷ್ಟನೆ. ಮದ್ದೂರು ಗಲಾಟೆಯ ಬಗ್ಗೆ ಉಸ್ತುವಾರಿ ಮಂತ್ರಿ ಫಸ್ಟ್ ರಿಯಾಕ್ಷನ್. ಇದು ಗಲಾಟೆ ಆಗಿದೆ, ಕಲ್ಲು ತೂರಾಟ ಯಾರ್ಯಾರು ಮಾಡಿದಾರೋ ಧರ್ಮ ನೋಡದೆ ಜಾತಿ ನೋಡದೆ ಅರೆಸ್ಟ್ ಮಾಡಿಸಿದೀವಿ, ಬಂಧಿಸಲಾಗಿದೆ. ಇನ್ಯಾಕ್ ಮತ್ ನೀವು ಬಿಜೆಪಿಗರನ್ನ ಛೂ ಬಿಟ್ಟು ಪ್ರತಿಭಟನೆ ಮಾಡಿಸ್ತೀರಿ ಅಂತ ಅರ್ಥ. ಅವ್ರ ವ್ಯಾಖ್ಯಾನ ಹಂಗೆ. ಬಿಜೆಪಿ ಅಲ್ಲಿನ ಸಂಘಟನೆಯನ್ನ ಛೂ ಬಿಟ್ಟು ಕೋಮು ಮನಸ್ಥಿತಿಯನ್ನ ಪ್ರದರ್ಶನ ಮಾಡ್ತಾ ಇದೆ. ಸಚಿವ ಚೆಲುವರಾಯಸ್ವಾಮಿ ಆಕ್ರೋಶ ಇದು. ಇನ್ನೋಡಿನ್ನು ಶೋಭಾ ಕರಂದ್ಲಾಜೆ ಬರ್ತಾರೆ, ಪ್ರಹ್ಲಾದ್ ಜೋಶಿ ಬರ್ತಾರೆ. ಅವರವರ ದಿಕ್ಕಿಗೆ ತೋಚಿದಂತೆ ಸ್ಟೇಟ್ಮೆಂಟ್ಗಳು ವ್ಯಕ್ತವಾಗುತ್ತೆ. ಈಗ ಕೃಷಿ ಸಚಿವರು ಹೇಳಿದ್ದಾರೆ, ಕಲ್ಲು ತೂರಿದವರನ್ನ ಧರ್ಮ ನೋಡದೆ ಅರೆಸ್ಟ್ ಮಾಡಲಾಗಿದೆ. ಅಲ್ಲಿನ ಪರಿಸ್ಥಿತಿ ಬಿಗಡಾಯಿಸಬಾರದು ಅಂತ ಹೇಳಿ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ದಾರೆ. ಸೊ ಈ ಸಂಬಂಧ ಚೆಲುವರಾಯಸ್ವಾಮಿ ಮಾತನಾಡಿದ್ದಾರೆ. ಈ ಸಂಬಂಧ ಚೆಲುವರಾಯಸ್ವಾಮಿ ರಿಯಾಕ್ಟ್ ಮಾಡಿದ್ದಾರೆ. ಜೊತೆಗೆ ಬಿಜೆಪಿಗವರಿಗೂ ಒಂದು ಕಿವಿ ಮಾತು ಏನಂದ್ರೆ, ಅಲ್ಲಿಗೆ ಏನು ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಕಿಡಿಗೇಡಿಗಳನ್ನು ಅರೆಸ್ಟ್ ಮಾಡಿದ್ದೀವಿ. ಇದರಲ್ಲಿ ಯಾವ ಧ್ರುವೀಕರಣನೂ ಇಲ್ಲ, ಯಾವ ತುಷ್ಟೀಕರಣನೂ ಇಲ್ಲ, ಅರೆಸ್ಟ್ ಮಾಡಿದ್ದೀವಿ. ನೀವೇನು ಮಾಡಬೇಕಾಗಿತ್ತು? ಪರಿಸ್ಥಿತಿ ಸಹಜ ಸ್ಥಿತಿಗೆ ಬರೋದಕ್ಕೆ ಕಾರಣ ಆಗಬೇಕಾಗಿತ್ತು. ನೀವು ಮಾಡಿದ್ದೇನು? ಕೇಸರಿ ಭುಜಕ್ಕಾಕ್ಕಳಿ ಪ್ರತಿಭಟನೆ ಮಾಡಿ ಅಂತ ಹೇಳಿ ಕರೆ ಕೊಟ್ರಿ. ಅಲ್ಲಿ ಮಹಿಳೆಯರು ಪಾಪ ಎಷ್ಟು ವೃದ್ಧೆಯರಿದ್ದಾರೆ, ಅಲ್ಲಿ ಅವರೇನೋ ಆಸೆ ಏನೋ ಹೇಳಿರ್ತಾರೆ, ಬಂದಿರ್ತಾರೆ, ಪ್ರತಿಭಟನೆಯಲ್ಲಿ ಜೈಕಾರ ಕೂಗ್ತಿರ್ತಾರೆ. ಹೆಣ್ಣು ಮಕ್ಕಳನ್ನು ನೋಡದೆ ಪೊಲೀಸರು ಹೊಡಿಬೇಕಾದ ಪರಿಸ್ಥಿತಿ ನೋಡಿ. ಅದಕ್ಕೆಲ್ಲ ನಿರ್ಬಂಧ ವಿಧಿಸೋದಕ್ಕೆ ಸಾಧ್ಯ ಇಲ್ಲ. ಪರಿಸ್ಥಿತಿ ಬಿಗಡಾಯಿಸ್ತಾ ಇದೆ. ಏನು ಬೇಕಾದರೂ ಆಗಬಹುದ್ರಿ. ಅಲ್ಲಿ ಎರಡು ಗುಂಪುಗಳು, ಈಗ ಮತ್ತೊಂದು ಧರ್ಮದವರು ಕೂಡ ಬಂದು ನುಗ್ಗಿ ಏಕಾಏಕಿ ಸಾಮೂಹಿಕ ಕಾಳಗ ಶುರುವಾದ್ರೆ ಏನು ಮಾಡ್ತೀರಿ? ಫೈರ್ ಮಾಡಬೇಕಾಗಿ ಬರುತ್ತೆ. ಲಾಠಿ ಚಾರ್ಜ್ ಮಾಡಿದ್ದೆ ಒಳ್ಳೆದಾಯ್ತು. ಲಾಠಿ ಚಾರ್ಜ್ ಮಾಡದೇ ಇದ್ದರೆ ಉದ್ರಿಕ್ತರನ್ನ ಹೆಂಗ್ರಿ ಸಮಾಧಾನ ಪಡಿಸೋದು? ಅದು ಭಾರತದಲ್ಲಿ. ಭಾರತ ಇದೆಯಲ್ಲ, ಚೀನಾದಲ್ಲಿ
ಒಂದು ದೇವರ ಹೆಸರಿನಲ್ಲಿ ಗಲಭೆ ಆಗೋದು ಬಹಳಷ್ಟು ಕಡಿಮೆ. ಹಾಗಾಗಿನೇ ಅಲ್ಲಿ ಮೆಟ್ರೋ ಟ್ರೈನ್ಗಳು, ಹಾಗಾಗಿನೇ ಅಲ್ಲಿ ಹೊಸ ಹೊಸ ಟೆಕ್ನಾಲಜಿಗಳು, ಹಾಗಾಗಿನೇ ಅಲ್ಲಿ ಅತ್ಯಾಧುನಿಕ ಏನ್ರಿ ಡ್ರೈವರ್ ಇಲ್ದೆಲ್ಲ ಕಾರ್ ಓಡುತ್ರಿ. ನಮ್ಮ ಭಾರತ ಹಂಗಲ್ಲ. ದೇವರು ಅಂದರೆ ನಿಂತ ಜಾಗದಲ್ಲಿ ಜೀವ ಬಿಟ್ಟು ಆತ್ಮಹತ್ಯೆ ಬೇಕಾದರೂ ಮಾಡಿಕೊಳ್ತಾನೆ. ಧಾರ್ಮಿಕ ಭಾವನೆಗಳಿಗೆ ಕಟ್ಟು ಬಿದ್ದವನೇ ಎಲ್ಲ ಧರ್ಮದವರು ಕೂಡ ಈ ಭಾಗದ. ಅದರ ಅರ್ಥ ವಿಶ್ವಾಸ ಇರಬಾರ್ದು ಅಂತ ಹೇಳಿ ಅಲ್ಲ, ವಿಶ್ವಾಸ ಬೇಕು. ಆದರೆ ಆ ವಿಶ್ವಾಸಗಳು ಜನರ ನೆಮ್ಮದಿಗೆ ಕಂಟಕ ಆಗಬಾರ್ದಲ್ಲ, ಕಟ್ಟಡಗಳ ಗಾಜುಗಳು ಹೊಡಿಬಾರ್ದಲ್ಲ, ಸಾರ್ವಜನಿಕ ಆಸ್ತಿ ಪಾಸ್ತಿಗಳು ನಾಶ ಆಗಬಾರ್ದಲ್ಲ, ಪೊಲೀಸರ ಮೇಲೆಯೂ ಕೂಡ ದಾಳಿ ಆಗಬಾರದು. ನಾಗರಿಕರು ಬದುಕಬೇಕಲ್ರಿ ಸಮಾಜದಲ್ಲಿ. ಆ ನಾಗರಿಕರ ಶಾಂತಿಯುತ ಬದುಕಿಗೂ ಕಂಟಕಾರಿ ಇದು, ಬದುಕಿಗೂ ಕಂಟಕ. ಎರಡೂ ವರ್ಗಕ್ಕೆ ಹೇಳ್ತಾ ಇರೋದು, ಎರಡೂ ವರ್ಗಕ್ಕೆ. ದೇವರ ಹೆಸರಿನಲ್ಲಿ ಗಲಭೆ ಸಲ್ಲದು, ದೇವರ ಹೆಸರಿನಲ್ಲಿ ಸಂಘರ್ಷ ಆಗಕೂಡದು. ನೋಡಿ, ಯುವಕರು ಎಲ್ಲರೂ ಕೂಡ 25-30 ವರ್ಷದ ಯುವಕರು ಒಂದು ಘಟನೆ ನಡೀತಾ ಇದ್ದ ಹಾಗೆ ಭುಜಕ್ಕೆ ಶಾಲ್ ಹಾಕೊಂಡು ಬಂದಾಯ್ತು ದಾರಿಗೆ. ಇನ್ನು ಅವರು ಬರ್ತಾರೆ, ಕೇಸರಿ ಶಾಲ್ ಹಾಕೊಂಡು ಅವರು ಬೀದಿಗೆ ಬರ್ತಾರೆ. ಇವರನ್ನ ಬೆಂಬಲಿಸೋದಕ್ಕೊಂದಷ್ಟು ಶಾಸಕರು ಬರ್ತಾರೆ, ಒಂದಷ್ಟು ಮಿನಿಸ್ಟ್ರಿಗಳು ಬರ್ತಾರೆ. ಅವರು ಉರಿಯೋ ಬೆಂಕಿಗೆ ಮತ್ತಷ್ಟು ತುಪ್ಪ ಸುರಿತಾರೆ. ಸಮಾಧಾನ ಮಾಡೋದಕ್ಕೆ ಎರಡೂ ಪಾರ್ಟಿಗಳಿಗೂ ಇಷ್ಟ ಇರೋದಿಲ್ಲ. ಬಂದು ಹೇಳೋದೇನು ಗೊತ್ತೇನು, ನಿಮಗೆ ಯಾಕಿಷ್ಟು ಧಿಮಾಕು, ನಿಮಗೆ ಇಷ್ಟು ಧಿಮಾಕಿರ್ಬೇಕಾದ್ರೆ ನಮಗಿನ್ನಷ್ಟು ಇರಬೇಡ, ಹಂಗೆ ಹೇಳ್ತಾರೆ ಬಂದೀಗ. ಇದನ್ನ ನಿಯಂತ್ರಿಸಬೇಕು, ಸಮಾಜದಲ್ಲಿ ಮತ್ತೆ ಶಾಂತಿ ನೆಲೆಸುವಂತೆ ಆಗಬೇಕು ಎನ್ನುವುದೇ ಫ್ರೀಡಂ ಟಿವಿಯ ಆಗ್ರಹ. ನನಗೆ ನಿನ್ನೆ ಎಲ್ಲ ಕಾಮಾಗಿ ನಡೆಯುವಂಥ ಸಂದರ್ಭದಲ್ಲಿ ಮುಸ್ಲಿಮ್ಸು ಮಸೀದಿ ಕಡೆಯಿಂದ ಯಾರೇ ಪಬ್ಲಿಕ್ ಸಂಘಟನೆ ಇಲ್ಲ, ಅದು ಎಲ್ಲಿಂದ ಕಲ್ಲು ಬತ್ತು ಅಂತ ಗೊತ್ತಾಗಿಲ್ಲ. 2 ಕಲ್ಲನ್ನು ಎಸ್ತಿರ್ತಕ್ಕಂಥದ್ದು ಮಾಹಿತಿ ಇದೆ. ಅದಾದ ಮೇಲೆ ತಕ್ಷಣ FIRನ ದಾಖಲಿಸ್ಕೊಂಡು 21 ಜನ ಮುಸ್ಲಿಮ್ನ ಅರೆಸ್ಟ್ ಮಾಡಿದ್ದಾರೆ. ಅದರಲ್ಲಿ ಹೊರಗಡೆಯವರು ಒಂದು 2-3 ಜನ ಇರ್ಬೋದು ಅಂತ ಸಂಕೇತ ಆಗಿದೆ, ಬಟ್ ಇನ್ನೂ ಕನ್ಫರ್ಮ್ ಆಗಿಲ್ಲ. ಸೊ ಹಿಂದೂಗಳ ಮೇಲೆ ಯಾವುದೇ ಕೇಸ್ ಹಾಕಿಲ್ಲ, ಯಾರನ್ನೂ ಅರೆಸ್ಟ್ ಮಾಡಿಲ್ಲ. ಏನು ಕಲ್ಲು 2 ತೂರಾಟ ಬಂದಿದೆ. ಸೊ ಒಂದು ಸೈಡೆ ಮುಸ್ಲಿಮ್ಸನ್ನು 21 ಜನ ಅರೆಸ್ಟ್ ಮಾಡಿ ತಕ್ಷಣಕ್ಕೆ ಕ್ರಮ ಜರುಗಿಸಿದೆ. ಎನ್ಕ್ವೈರಿ ನಡೀತಾ ಇದೆ. IG ಅವರು ಅಲ್ಲೇ ಇದ್ದಾರೆ, SP ಅವರು ಅಲ್ಲೇ ಇದ್ದಾರೆ, DC ಅವರು ಅಲ್ಲೇ ಇದ್ದಾರೆ ಸ್ಪಾಟಲ್ಲಿ. ಈಗ ಬೆಳಗ್ಗೆ ಈ ಜನತಾದಳ ಮತ್ತು BJP ಸಂಘಟನೆ ಎಲ್ಲರೂ ಸೇರಿ ಬಹುಶಃ ನಾನು ಅಂದ್ಕೊಂಡಿದ್ದೀನಿ ಇಷ್ಟು ಬೇಗ ಕ್ರಮ, ಯಾವುದೇ ಕೇಸನ್ನು ಕೌಂಟ್ರ್ ಕೇಸ್ ಮಾಡ್ದಲೆ ಕಲ್ಲು ಎಸೆತ ಮಾಡಿರ್ತಕ್ಕಂಥವ್ರ ಮೇಲೆ ಕ್ರಮ ಜರುಗಿಸಿದ ಮೇಲೆ ಅವ್ರು ಕೇಳೋದಾದರೆ ಹೆಚ್ಚುವರಿ ಎನ್ಕ್ವೈರಿ ಕೇಳ್ಬೋದಾಯಿತು, ಇನ್ನೂ ಹೆಚ್ಚಿನ ಕ್ರಮ ತಗೊಳ್ಳಿ ಅಂತ ಕೇಳ್ಬೋದಾಯಿತು. ಪ್ರವಾಕ್ ಮಾಡಿ ಕೋಮು ಗಲಭೆ ಮಾಡುವಂಥ ಪ್ರಯತ್ನ ಮಾಡ್ತಾಯಿದ್ದಾರೆ. ಇದು ಅವರಿಗೆ ಶೋಭೆ ತರುವಂಥದ್ದಲ್ಲ. ಸೊ ಅವರಿಗೆ ನಮ್ಮ ಮಾಡ್ತಾ ಇರ್ತಕ್ಕಂಥ ಸರ್ಕಾರದ ಯೋಜನೆಗಳು, ಕಾರ್ಯಕ್ರಮಗಳು, ಅಭಿವೃದ್ಧಿ ಈಗ ಅಸೆಂಬ್ಲಿನಲ್ಲಿ ಅವರು ಫೇಲ್ ಆಗಿದ್ದಾರೆ. ಅವರಿಗೆ ಎಲ್ಲೂ ಯಾವ ವಿಚಾರನೂ ಸಿಗದೇ ಇದ್ದಾಗ ಕೋಮು ಗಲಭೆ ಒಂದೇ ಪ್ರಮುಖವಾಗಿ ಅವರ ಪಕ್ಷ ಸಂಘಟನೆ ಮಾಡಲಿಕ್ಕೆ ಉಳಿದಿರ್ತಕ್ಕಂಥ ಅಸ್ತ್ರ ಅಂತೇಳಿ ಹೋಗಿದ್ದಾರೆ. ಸೊ ಅಶೋಕ್ ಆಗಲಿ, ಜನತಾದಳದ ನಾಯಕರಾಗಲಿ ಅಥವಾ ಸಂಘಟನೆಯವರಾಗಲಿ, ಸ್ಥಳೀಯ BJPಯ ಮತ್ತು ಜನತಾದಳದ ಮುಖಂಡರಾಗಲಿ, ಇದೊಂದು ವಿಪರ್ಯಾಸ. ಅವರಿಗೆ ರಾಜಕೀಯ ಇಚ್ಛಾಶಕ್ತಿ ಇದ್ದರೆ ರಾಜಕೀಯವಾಗಿ ಜನಪರವಾದಂಥ ಸರ್ಕಾರದ ವಿರುದ್ಧ ಜನಪರವಾದಂಥ ವಿಚಾರವನ್ನು ಎತ್ಕೊಂಡು ಮಾಡಬೇಕೇ ವಿನ ಈ ಥರದ್ದು ಏನಾದರೂ ನಡೆದರೆ ಕೇಳೋಕ್ಕೆ ರೈಟ್ಸ್ ಇಲ್ಲ ಅಂತ ಹೇಳಲ್ಲ. ಹೇಳೋದು ಮುಂಚಿತವಾಗಿ ಕ್ರಮ ಆಗಿದೆ. ಅವ್ರು ಹೇಳೋದಕ್ಕಿಂತ ಮುಂಚಿತವಾಗಿ 21 ಜನ ಅರೆಸ್ಟ್ ಮಾಡಿದ್ದು, FIR ಆಗಿದೆ. ಸೊ ಇನ್ನೂ ಏನಾದರೂ ಹೆಚ್ಚುವರಿ ಇದ್ದರೆ ಒಂದು ಮೆಮೊರಂಡಮ್ ಕೊಡಲಿ ಅಥವಾ ಜಿಲ್ಲಾಡಳಿತಕ್ಕೆ ಹೇಳಿ. ಅದನ್ನು ಬಿಟ್ಟು ಸೊ ನಾವು ಮೆರವಣಿಗೆ ತಗೋತೀವಿ, ಪ್ರತಿಭಟನೆ ಮಾಡ್ತೀವಿ, ಪ್ರವಾಕ್ ಮಾಡ್ತೀವಿ, ಕೋಮು ಗಲಭೆಗೆ ನಾವು ಹತ್ತಿಕ್ತೀವಿ ಅಂತ ಅಂದರೆ ಸರ್ಕಾರ, ಜಿಲ್ಲಾಡಳಿತ ಏನು ಸೂಕ್ಷ್ಮವಾಗಿ ಗಮನ ಹರಿಸಿ ಇದನ್ನು ಒಂದು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ. ಜಿಲ್ಲೆ ಮಂಡ್ಯ ಯಾವಾಗಲೂ ಕೂಡ ಶಾಂತಿಯುತ ಅನ್ನೋದು, ಆದರೆ ಪದೇ ಪದೇ ಈ ರೀತಿ ಕೋಮು ಗಲಭೆಗಳು ಅಷ್ಟೇ ಆಗ್ತಾ ಇರುವಂಥದ್ದು. ಮತ್ತು ಇವೆಲ್ಲ ಪೂರ್ವ ನಿಯೋಜಿತವಾಗಿ ನಡೆಯುವಂಥ ಪ್ರಯತ್ನಗಳ ಹೇಗೆ? 100ಕ್ಕೆ 100ರಷ್ಟು ಪೂರ್ವ ನಿಯೋಜಿತ. ಇದಕ್ಕೆ ಇಲ್ಲೇ ಎಲ್ಲ ದಾಖಲೆಗಳನ್ನ ನಾವು ಕೊಟ್ಟಿದ್ದೀವಿ. ಎಲ್ಲಿಂದ ಮಂಗಳೂರಿಂದ ಸ್ಟಾರ್ಟ್ ಆಗಿ ಪಾಂಡವಪುರಕ್ಕೆ ಬಂದು ಅಲ್ಲಿ ವಾಸ್ತವ್ಯ ಹೂಡಿ ಏನೆಲ್ಲ ಪ್ರಯತ್ನ ನಡೆಸ್ತಿದ್ರು ಅಂತ ನಾಗಮಂಗಲದಲ್ಲಿ ನಡೆದಾಗಲೂ ನಿಮಗೆಲ್ಲ ಗೊತ್ತಿದೆ. ಈ ಸಲ ನಾಗಮಂಗಲನ ಎಚ್ಚರಿಕೆಯನ್ನು ವಹಿಸಿದ ಮೇಲೆ ಅಲ್ಲಿ ನಡೆದಿಲ್ಲ. ಇಲ್ಲಿ ಮದ್ದೂರಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ಯಾವತ್ತೂ ಆ ಥರ ನಡೆದಿಲ್ಲ.
ಬಹುಶಃ ಇಲ್ಲಿ ಯಾವುದೂ ಆ ಥರದ ಘಟನೆ ಇಲ್ಲ ಆದ್ರೂ ಮೀಟಿಂಗ್ ಮಾಡಿ ಎಲ್ಲ ಸಮಾಜದ ಜೊತೆಗೆ ಪ್ರತ್ಯೇಕವಾಗಿ ಮೀಟಿಂಗ್ ಮಾಡಿ ಸೊ ಎಲ್ಲ ಬಂದೋಬಸ್ತ್ ಮಾಡಿದ್ರು ಸೊ ಒಂದೆರಡು ಕಲ್ಲು ತೂರಾಡಿರ್ತಕ್ಕಂಥದ್ದು. ಸೊ ಇದು ಪೂರ್ವ ನಿಯೋಜಿತವಾದಂಥ ರೀತಿಯಲ್ಲಿ ಇದೆಲ್ಲ ಕೋಮುಗಲಭೆನ ಹತ್ತಿಕ್ಕಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಬಟ್ ಸರ್ಕಾರ, ಜಿಲ್ಲಾ ಆಡಳಿತ ಗಮನದಲ್ಲಿದೆ, ಎಚ್ಚರಿಕೆ ವಹಿಸಿ ನಾವು ಯಾರು ತಪ್ಪಿತಸ್ಥರಿದ್ದಾರೋ ಅವ್ರ ಮೇಲೆ ಕ್ರಮನೂ ತಗೋತೀವಿ. ಹೆಚ್ಚು ಇದನ್ನು ಪ್ರವಾಹ ಹಾಕಿ ಬಿಡೋದು. ಹೊರಗಡೆಯಿಂದ ಬಂದರು ಅಂತ ಹೇಳಿದ್ರೆ, ಹೊರಗಡೆಯಿಂದ ಬಂದು ಈ ಥರ ಕಲ್ಲು ತೂರಾಟ ಮಾಡಿದ್ದಾರೆ ಅಂತ ಯಾರು ಸರ್? ಅದನ್ನೇ ಎನ್ಕ್ವೈರಿ ಮಾಡಿ ಚೆಕ್ ಮಾಡಿದ ಮೇಲೆ ಅದು ನಿಖರವಾಗಿ ಗೊತ್ತಾಗುತ್ತೆ. ನನಗೆ ಆಮೇಲೆ ಇಂಥ ಘಟನೆಗಳಲ್ಲಿ ಭಾಗಿಯಾದವ್ರ ಮೇಲೆ ಎಫ್ಐಆರ್ಗಳನ್ನ ವಾಪಸ್ ತಗೊಂಡಿರುವಂಥ ಘಟನೆಗಳು ನಡೆದಿದೆ. ವಾಪಸ್ಸು ಯಾವ ಹಂತದಲ್ಲಿ ತಗೋಬೇಕೋ ಅದಕ್ಕೆ ಮಾತ್ರ ತಗೊಳ್ಳೋಕ್ಕೆ ಸಾಧ್ಯ. ಎಲ್ಲ ಈ ಥರದ ಘಟನೆಗಳ ಕಮ್ಯುನಲ್ ವಿಚಾರದಲ್ಲಿ ನಡೆದಂಥವು ಯಾವುದನ್ನೂ ವಾಪಸ್ ತಗೊಳ್ಳೋಂಥ ಮಾಹಿತಿ ನನ್ನ ಮುಂದೆ ಇಲ್ಲ. ಸೊ ರೈತರು ಗಲಾಟೆಗಳು ಅದು ಇದು ಸಣ್ಣ ಪುಟ್ಟ ಬಂದಾಗ ತಗೊಂಡಿದ್ದೀವಿ. ಈ ಥರದ ಗಲಾಟೆ ಮಸೀದಿ ಒಳಗಡೆಯಿಂದನೇ ಕಲ್ಲು ಎಸೆದಿದ್ದಾರೆ ಅನ್ನೋಂಥ ಆರೋಪ ಹೊಂದಿದೆ. ನಿಮ್ಮ ಮಾಹಿತಿ ಏನು ಸರ್? ಸರ್, ಮಸೀದಿ ಕಡೆಯಿಂದ ಬಂತು ಅನ್ನೋದು ಅಷ್ಟೇ ಮಾಹಿತಿ ಇದೆ. ಎನ್ಕ್ವೈರಿ ಮಾಡಿದ್ಮೇಲೆ ಗೊತ್ತಾಗುತ್ತೆ. ನಾವು ಒಂದಂತೂ ಹೇಳಲಿಕ್ಕೆ ಇಚ್ಛೆಪಡ್ತೀನಿ, ಅವ್ರು ಯಾವುದೇ ಸಮಾಜ ಆಗಲಿ ಈ ಘಟನೆಗೆ ಕಾರಣಕರ್ತಾದವ್ರನ್ನ ಕ್ರಮ CM ಅವ್ರಿಗೆ ಈ ಮಾಹಿತಿ ಕೊಟ್ಟಿದ್ದೀನಿ. ಎಚ್ಚರಿಕೆ ವಹಿಸಿ ಇನ್ನು ಮುಂದೆ ಅದನ್ನೇ ನಿಯಂತ್ರಣ ಮಾಡಲಿಕ್ಕೆ ಏನು ಬೇಕೋ ಕ್ರಮ ತಗೊಳ್ಳಿ, ಹುಷಾರಾಗಿ ಮಾಡಿ ಅಂತ ಹೇಳಿ. ಹೋಗಲಿ ರಾಜಕಾರಣನೇ ಅಲ್ವ, ಅವ್ರು ರಾಜಕಾರಣನೇ ಮಾಡ್ತಾ ಇರೋದು. ಅವರಿಗೆ ರಾಜಕಾರಣ ಮಾಡೋಕ್ಕೆ ಶಕ್ತಿ ಇಲ್ಲದೆ ಇದ್ದಾಗ ಈ ಥರದ್ದೇ ಮಾಡ್ತಾರೆ. ಈಗ ಏನಾಗುತ್ತೆ, ಕಾಂಗ್ರೆಸ್ನ ವಿರುದ್ಧವಾದಂಥ ಮೇಲೆ ಸಂಘಟನೆ ಮಾಡೋಕ್ಕೆ ಅವ್ರ ಶಕ್ತಿ ಇಲ್ಲದೆ ಇದ್ದಾಗ ಭಾವನಾತ್ಮಕವಾಗಿ ಒಂದು ಕಮ್ಯುನಲ್ ಇಶ್ಯೂ ತೊಗೊಂಡೇ ಅವರು ಹೋರಾಟ ಮಾಡಬೇಕಾದಂಥ ಪರಿಸ್ಥಿತಿ ಅವ್ರಿಗೆ ಎದುರಾಗಿದೆ. ಸೊ ಇದನ್ನು ಬಿಟ್ಟು ನನ್ನ ಸಜೆಷನು ಅಶೋಕ್ ಆಗಲಿ ಅಥವಾ ಜನತಾದಳದವ್ರಿಗಾಗಲಿ ಸೊ ಗೌರವಯುತವಾಗಿ ರಾಜ್ಯ ಜನರ ಪರವಾಗಿ ಹೋರಾಟ ಮಾಡೋದು ಒಳ್ಳೆಯದು. ರೈತರ ಸಮಸ್ಯೆಗಳಿವೆ ಅಥವಾ ಸೊ ಈ ಥರದ ನಾವು ಯಾವುದೇ ಓಲೈಕೆ ಮಾಡೋ ಪ್ರಶ್ನೆ ಇಲ್ಲ. ಓಲೈಕೆ ಮಾಡೋಂಗಿದ್ರೆ 21 ಜನ ನಾವ್ಯಾಕೆ ಅರೆಸ್ಟ್ ಮಾಡ್ತೀವಿ? ಓಲೈಕೆ ಮಾಡಿದ್ರೆ 21 ಜನ ತಕ್ಷಣ ಅರೆಸ್ಟ್ ಆಗಿ ಮಾಡ್ತಿದ್ರು ಪೊಲೀಸರು. ಸರ್, ಈಗಲೂ ಕೂಡ ಈ ಕ್ಷಣನೂ ಕೂಡ ಅಲ್ಲಿ ಪರಿಸ್ಥಿತಿ ಉದ್ವಿಗ್ನ ಆಗಿದೆ. ಮಂಡ್ಯದಲ್ಲಿ ಕಂಟ್ರೋಲ್ ಇದೆ. ಇಲ್ಲ ಸರ್, ಈಗ ಒಂದು ನಿಮಿಷ ನನಗೂ ಇದೆ, ಗೊತ್ತಿದೆ ಮೀಡಿಯಾದವರು ಯಾವ ರೀತಿ ನಿಮಗೆ ಮಾಹಿತಿ ಬರುತ್ತೆ, ಯಾವ ರೀತಿ ನೀವು ಅದನ್ನು ಜನರಿಗೆ ತೋರಿಸ್ತೀರಾ ಅನ್ನೋದು ನನಗೂ ಗೊತ್ತಿದೆ. ಒಂದು ನಿಮಿಷ ಕೇಳು ಗುರು, ನನಗೂ ಗೊತ್ತಿದೆ. ಆ ಮಸೀದಿ ನೇರದಲ್ಲಿ ಹೋಗಲೇಬೇಕು ಅಂತ ಹಠ ಮಾಡಿದಾಗ ಒಂದು ಸಣ್ಣ ಲಾಠಿ ಚಾರ್ಜ್ ಆಗಿ ಮುಂದೆ ಹೋಗಿದ್ದಾರೆ. ಈಗ TB ಸರ್ಕಲ್ಗೆ ಹೋಗ್ತಾ ಇದ್ದಾರೆ, ಇನ್ನೊಂದು ಅರ್ಧ ಕಿಲೋಮೀಟ್ರ್ ಇದೆ. ಅಲ್ಲಿ ಅವ್ರು ಮುಗಿಸ್ತಾರ ಮತ್ತು ಇವರು ನಾಯಕರು ಹೋಗುವಂಟ ಇರ್ತಾರ, ಅದು ಅಲ್ಲಿ ಡಿಸೈಡ್ ಆದಮೇಲೆ ಎಲ್ಲ ಥರದ ಬಂದೋಬಸ್ತ್ ಮಾಡ್ಕೊಂಡಿದ್ದಾರೆ. ನಾನು ಇವತ್ತು ವಿಸಿಟ್ ಕೊಡ್ತೀನಿ. ಸರ್ಕಾರ ಅಲ್ಲ, ಅವ್ರ ಕುಮ್ಮಕ್ಕಿಂದ ಅಶೋಕು ಅಲ್ಲಿಯ ಸ್ಥಳೀಯ ನಾಯಕರು BJP ಜನತಾದಳದ ಕುಮ್ಮಕ್ಕಿನಿಂದ ಆಗ್ತಾ ಇರೋದು, ಜನರಿಂದ ಅಲ್ಲ. ಸಂಘಟನೆಯವ್ರನ್ನ ನನಗೆ ಕೆಲವರು ಸಂಘಟನೆಯವರು ಮಾತನಾಡಿದ್ರು, ಅವ್ರ ಹೆಸರು ಹೇಳಲಿಕ್ಕಾಗಲ್ಲ. ನಾವು ಸುಮ್ಮನಿದ್ರು ಬಿಡ್ತಾ ಇಲ್ಲ ಸರ್, ನಾವೇನು ಮಾಡಲಿ ಅಂತಾರೆ. ನಮಗಿದು ನಿನ್ನೆ ಕ್ರಮ ಆಗಿದೆ, 21 ಜನ ಅರೆಸ್ಟ್ ಆಗಿದೆ. ಮತ್ತು ನಾವು ಏನಂತ ಪ್ರತಿಭಟನೆ ಮಾಡೋದು ಅಂದರೆ ರಾತ್ರಿಯಿಂದ ನಮ್ಮನ್ನು ಮಲಗಲಿಕ್ಕೆ ಬಿಟ್ಟಿಲ್ಲ ಇವರು BJP ಜನತಾದಳದ ನಾಯಕರು ಅಂತ. ಸೊ ಪಾಪ ಅವ್ರ ಹೆಸರು ಹೇಳಿದ್ರೆ ಈಗ ಅವರು ತೊಂದರೆ ಆಗುತ್ತೆ. BJPನಲ್ಲಿ ಜನತಾದಳದಲ್ಲಿ ಇರೋರಿಗೆ ನಾನು ಎಲ್ಲರ ಹತ್ರ ಸ್ಥಳೀಯವಾಗಿ ಜಿಲ್ಲೆಯಲ್ಲಿ ಸಂಪರ್ಕ ಇರೋದ್ರಿಂದ ಬಹುಶಃ ಅವರು ನನಗೆ ಫೋನ್ ಮಾಡಿ ಹೇಳ್ತಾ ಇದ್ದಾರೆ, ಸರ್ ನೀವು ಏನು ಸರ್, ನಾವು ಏನು ಮಾಡೋದು, ನಾವು ಸೈಲೆಂಟಾಗಿರ್ಬೋದು ಅಥವಾ ಒಂದು ಮೆಮೊರಂಡಮ್ ಕೊಟ್ಬಿಟ್ಟು ಕ್ಲೋಸ್ ಮಾಡೋಣ ಅಂದರೆ ಅವ್ರು ಬಿಡ್ತಾ ಇಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.